ನಮಸ್ಕಾರ ಸ್ನೇಹಿತರೆ, ನಮ್ಮೂರು ನಮ್ಮ ಜನ ಚಾನಲ್ಗೆ ಸ್ವಾಗತ. ಇತ್ತೀಚೆಗೆ ದೆಹಲಿಯ ಜಂತರ್ ಮಂತರದಲ್ಲಿ ಜಿರ್ಲೆ ಪಕ್ಷದಿಂದ ನಡೆದ ಪ್ರತಿಭಟನೆ ವೇಳೆ ಬಾಲಕಿಯೊಬ್ಬಳು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಆಕ್ಷೇಪಾರ್ಹ ಭಾಷೆ ಬಳಸಿರುವ ವಿಡಿಯೋ ವೈರಲ್ ಆಗಿತ್ತು. ಅದರ ಆಧಾರದ ಮೇಲೆ ಜುಲೈ 29ರಂದು ನೋಯ್ಡಾ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಲಾಗಿತ್ತು. ಅದರ ಆಧಾರದ ಮೇಲೆ ಆ ಬಾಲಕಿಯ ಮೇಲೆ 0 FIR ದಾಖಲಾಗಿತ್ತು. ಈ ಸುದ್ದಿಯನ್ನು ನೀವು ಕೇಳಿರಬಹುದು. ಆಮೇಲೆ ಪ್ರಧಾನಿ ಮೋದಿ ಅವರು ಆ ಬಾಲಕಿಯನ್ನು ಕ್ಷಮಿಸಿದ್ದರು, ಆ ವಿಷಯವೇ ಬೇರೆ. FIR ಎಂದರೇನು, 0 FIR ಎಂದರೇನು ಎಂದು ತಿಳಿದುಕೊಳ್ಳುವುದಕ್ಕಿಂತ ಮೊದಲು FIR ಎಂದರೇನು ನೋಡೋಣ. ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ FIR ಎಂದರೆ ಅಪರಾಧದ ಕುರಿತು ಪೊಲೀಸರಿಗೆ ಮೊದಲ ಬಾರಿಗೆ ನೀಡುವ ಅಧಿಕೃತ ಮಾಹಿತಿ. ಇದರ ಆಧಾರದ ಮೇಲೆ ಪೊಲೀಸರು ತನಿಖೆ ಆರಂಭಿಸುತ್ತಾರೆ. ಯಾವುದೇ ಅಪರಾಧ ಸಂಭವಿಸಿದಾಗ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡುವುದು ಅತ್ಯಂತ ಮುಖ್ಯ. ಆದರೆ ಈ ಘಟನೆ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿಲ್ಲ ಎಂಬ ಕಾರಣ ನೀಡಿ ದೂರು ಸ್ವೀಕರಿಸಲು ನಿರಾಕರಿಸುವ ಘಟನೆಗಳು ಹಿಂದೆ ಸಾಮಾನ್ಯವಾಗಿದ್ದವು. ಇಂತಹ ಸಂದರ್ಭಗಳಲ್ಲಿ ಸಾರ್ವಜನಿಕರಿಗೆ ತ್ವರಿತ ನ್ಯಾಯ ದೊರಕುವಂತೆ ಮಾಡಲು 0 FIR ಎಂಬ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಏನಿದು 0 FIR? ದೇಶದ ಪ್ರತಿಯೊಬ್ಬ ನಾಗರಿಕರು ತಿಳಿಯಲೇಬೇಕಾದ ಮಹತ್ವದ ಕಾನೂನು ಈ 0 FIR. 0 FIR ಎಂದರೆ ಅಪರಾಧ ನಡೆದ ಸ್ಥಳ ಯಾವ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿದ್ದರೂ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಬಹುದಾದ ವ್ಯವಸ್ಥೆ. ಆರಂಭದಲ್ಲಿ ಪ್ರಕರಣಕ್ಕೆ ಸಾಮಾನ್ಯ ಸಂಖ್ಯೆ ನೀಡದೆ 0 ಸಂಖ್ಯೆಯೊಂದಿಗೆ ದಾಖಲಾಗುತ್ತದೆ. ನಂತರ ಸಂಭವಿಸಿದ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಪ್ರಕರಣವನ್ನು ವರ್ಗಾಯಿಸಲಾಗುತ್ತದೆ. ಆದ್ದರಿಂದ ಇದನ್ನು 0 FIR ಎಂದು ಕರೆಯಲಾಗುತ್ತದೆ. 0 FIRನ ಉದ್ದೇಶ ಅಪರಾಧದ ಬಗ್ಗೆ ತಕ್ಷಣ ದೂರು ದಾಖಲಿಸಲು ಅವಕಾಶ ನೀಡುವ ಉದ್ದೇಶದಿಂದ ಪೊಲೀಸ್ ಠಾಣೆಗಳ ವ್ಯಾಪ್ತಿಯ ಕಾರಣದಿಂದ ತನಿಖೆ ವಿಳಂಬವಾಗದಂತೆ ನೋಡಿಕೊಳ್ಳುವುದು, ಸಂತ್ರಸ್ತರಿಗೆ ತ್ವರಿತ ಕಾನೂನು ರಕ್ಷಣೆ ಒದಗಿಸುವುದು, ಸಾಕ್ಷ್ಯಗಳನ್ನು ಸಂರಕ್ಷಿಸಲು ಮತ್ತು ತನಿಖೆಯನ್ನು ಶೀಘ್ರ ಆರಂಭಿಸಲು ನೆರವಾಗಲು ಈ 0 FIR ನೆರವಾಗುತ್ತದೆ. ಮಹಿಳೆಯರ ಮೇಲಿನ ದೌರ್ಜನ್ಯ, ಅತ್ಯಾಚಾರ ಅಥವಾ ಲೈಂಗಿಕ ಕಿರುಕುಳ, ಮಕ್ಕಳ ಮೇಲಿನ ದೌರ್ಜನ್ಯ, ರಸ್ತೆ ಅಪಘಾತಗಳು, ಕೊಲೆ ಪ್ರಕರಣ, ದರೋಡೆ ಮುಂತಾದ ಗಂಭೀರ ಅಪರಾಧಗಳು ನಡೆದ ಸಂದರ್ಭದಲ್ಲಿ 0 FIR ಮಾಡಬಹುದಾಗಿದೆ. 0 FIR ನಿಂದಾಗಿ ದೂರು ದಾಖಲಿಸಲು ವಿಳಂಬವಾಗುವುದಿಲ್ಲ. ಅಪರಾಧಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಲು ಸಾಧ್ಯವಾಗುತ್ತದೆ. ಸಂತ್ರಸ್ತರಿಗೆ ತಕ್ಷಣದ ಕಾನೂನು ರಕ್ಷಣೆ ದೊರೆಯುತ್ತದೆ. ಸಾಕ್ಷ್ಯಗಳು ನಾಶವಾಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಇದರಿಂದ ನ್ಯಾಯದ ಪ್ರಕ್ರಿಯೆ ವೇಗವಾಗಿ ಆರಂಭವಾಗುತ್ತದೆ. 0 FIR ವ್ಯವಸ್ಥೆಯು ಸಾರ್ವಜನಿಕರಿಗೆ ತ್ವರಿತ ನ್ಯಾಯ ಒದಗಿಸುವ ಪ್ರಮುಖ ಕಾನೂನು ವ್ಯವಸ್ಥೆಯಾಗಿದೆ. ಅಪರಾಧ ಎಲ್ಲೇ ನಡೆದಿದ್ದರೂ ಸಮಯ ವ್ಯರ್ಥ ಮಾಡದೆ ಹತ್ತಿರದ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಇದೆ.